ಮಜಬೋ ಮಜ ಭಾರತ. ಇರ್ರ ನಡ್ರ ಅಣ್ಣ ಹೋಗೋನ್ನ ಒಡೆಯದೇ ತಗ ಹೊಡಿರ ಒಡೆಯನ್ನ ಹೋಗು ಅಂತ ಹೇಳಿತ್ತು ಒಗಡೆ. ಅಣ್ಣ ಬರ್ತೀವಿ. ಏನಿಲ್ಲ ಟಮಟೆ ಕರ್ಸ್ಕೊಬೋತವನೆ. ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಗೆದ್ಬಿಟ್ಟವನೆ ಅನ್ಕೊಂಡಿದ್ದೀರಾ? ಇವತ್ತು ನನ್ನ ಪ್ರಸ್ತ ಗುರುಗಳ ಆಶೀರ್ವಾದ, ಫಸ್ಟ್ ನೈಟ್ ಸ್ಟಾರ್ ಆಶೀರ್ವಾದ ತಕೊಂಡ್ ಬಂದಿರೋದು ಈ ಕಡೆ. ನಾನು ಯಾಕಡೆ ಒಂದು ಮನೆನ ಮಾರ್ಕೊಂಡು ಮದುವೆ ಆಗಿ ಇವತ್ತು ನನ್ನ ಪ್ರಸ್ತ. ಏನಂದ್ರಿ ರಚಿತಾ ಮೇಡಮ್ ಅವತ್ತು ಅನುಬಂಧದಲ್ಲಿ? ಇಲ್ಲಿ ಯಾರಾದ್ರೂ ರೊಮ್ಯಾಂಟಿಕ್ ಹೀರೋ ಇದಾರ ಅಂತ ಕೇಳಿದ್ರಿ. ನಾನು ಕೈ ಎತ್ತದೆ, ನಿಮಗೆ ಕಾಣಿಸ್ತಿಲ್ಲ ಅನ್ಸುತ್ತೆ. ಕೂಗುದೆ, ಕೇಳಿಸ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಸ್ಕಿಟ್ಟು ಬರಿಸಿ ಇವತ್ತು ತೋರ್ಸೋಣ ಅಂತಾನೆ ಬಂದ್ಬಿಟ್ಟಿದ್ದೀನಿ ಪ್ರಸ್ಥಾನ. ಹೇಗೆ ಅಲ್ಲ, ಇದು ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗತ್ತೆ ಅದ್ರ ಮೇಲೆ ನಾನು ಮಾತಾಡ್ತೀನಿ. ಹೆಂಗಿದ್ರು ಮಾತಾಡ್ತೀನಲ್ವಾ? ಇಲ್ಲ, ಅತ್ತೆ ಬಂದು ಡಿಸ್ಟರ್ಬ್ ಮಾಡ್ಬೋದು ಅಂತ ಅತ್ತೆ ಕ್ಯಾರೆಕ್ಟರ್ ಹಾಕಿಲ್ಲ. ಹಾ, ಡಿಸ್ಟರ್ಬ್ ಮಾವ ಬಂದ್ ಮಾಡ್ತಾನೆ ಅಂತ ಅದನ್ನು ಹಾಕಿಲ್ಲ. ಇನ್ನು ಲ್ಯಾಗ್ ಫ್ರೆಂಡ್ಸ್ ಯಾರು ಬರ್ತಾರೆ ಅಂದ್ರೆ ಎಲ್ಲಾರು ಅಲ್ಲೇ ಕೂರಿಸ್ಬಿಟ್ಟಿದ್ದೀನಿ. ಹಾ. ಇವತ್ತು ಏನಿದ್ರು ಒಂದು ಹುಡುಗ ಒಂದು ಹುಡುಗಿ ಅಷ್ಟೇ. ಅಲ್ಲ, ಬೆಂಕಿ ಬಂದಿದೆ, ಬಾಂಡ್ಲಿನೂ ಇದೆ, ತುಪ್ಪ ಎಲ್ಲಿ, ಹುಡುಗಿ ಎಲ್ಲಪ್ಪ? ಹಾಲ್ ತಕ ಬಂದ್ರೆ ಯಾವ ಚಟ್ರ ಪ್ಯಾಕ್ ತಕ ಬಂದೋಳೆ? ನೀವೇ ಹೇಳಿದ್ರಲ್ಲ ಅಪ್ಪನ ಕ್ಯಾರೆಕ್ಟರ್ ಇಲ್ಲ, ಅಮ್ಮನ ಕ್ಯಾರೆಕ್ಟರ್ ಇಲ್ಲ, ಯಾರ್ ಕ್ಯಾರೆಕ್ಟರ್ ಹಾಕ್ಸಿಲ್ಲ ಅಂತ. ಯಾರ್ ಕ್ಯಾರೆಕ್ಟರ್ ಹಾಕ್ಸಿಲ್ಲ ಅಂದ್ಮೇಲೆ ಹಾಲು ಯಾರು ಕಾಯಿಸ್ಕೊಡ್ತಾರೆ? ಅದಕ್ಕೆ ರೆಡಿಮೇಡ್ ಜ್ಯೂಸ್. ನನಗೆ ಜ್ಯೂಸ್ ಇಂಪಾರ್ಟೆಂಟ್ ಅಲ್ಲ, ಹುಡುಗಿ ಇಂಪಾರ್ಟೆಂಟು. ಅದನ್ನ ಬಿಸಾಕು. ನೋಡಿಲಿ, ಅಂತೂ ಇಂತೂ ಮದುವೆ ಆಗೋಯ್ತು. ಮದುವೆ ಆದ ತಕ್ಷಣನೇ ನಾನು ಹುಡುಗಿಗೆ ಒಂದು ಕವನ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಹೇಳ್ಬಿಡ್ಲಾ? ಹೇಳಪ್ಪ ಹೇಳಪ್ಪ. ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ನನ್ನ ಮನಸ್ಸು ಕರಗಿ ಹೋಗುತ್ತೆ. ಆಹಾ, ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ನನ್ನ ಮನಸ್ಸು ಕರಗಿ ಹೋಗುತ್ತೆ. ಬೇಗ ಶುರು ಮಾಡ್ಬಿಡೋಣ, 9 ಗಂಟೆ ಮುಹೂರ್ತ ಮೀರಿ ಹೋಗ್ಬಿಡುತ್ತೆ. ನನಗಿದೆಲ್ಲ ಇಷ್ಟ ಆಗಲ್ಲ, ಪ್ಲೀಸ್. ಅಲ್ಲ, ನಿನಗಿಷ್ಟ ಆಗ್ಲಿ ಅಂತ ನಾನು ಕವನ ಹೇಳಿದ್ದೀನಿ. ನನಗಿಷ್ಟ ಆಗ್ಲಿ ಅಂತ ನೀನು ಒಂದು ಕವನ ಹೇಳು, ಇಲ್ಲಾಂದ್ರೂ ತಪ್ಕೊಂಡ್ಬಿಡ್ತೆ. ನಾನು ಬೇರೆ ಯಾರ್ದೋ ಜೀವನದ ಕಥೆಯಲ್ಲಿದ್ದೀನಿ. ವಾ 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 ವಾ. ನಾನು ಬೇರೆ ಯಾರ್ದೋ ಜೀವನದ ಕಥೆಯಲ್ಲಿದ್ದೀನಿ. ವಾ 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 ವಾ. ಪ್ರಸ್ತ ಅನ್ನೋದು ಯಾವಾಗ್ಲೂ ನಡೀತಾನೆ ಇರುತ್ತೆ. ಇವತ್ತು ನಿನ್ ಜೊತೆ ಇದ್ದೀನಿ. ಏನ್ ಹೇಳ್ತಾ ಇದೀಯಮ್ಮ? ನಾನು ಹೇಳಿಲ್ವಾ, ನಂಗೆ ಪಾಸಾಗಿಸ ಎಲ್ಲ ಹೇಳಕ್ ಬರಲ್ಲ. ಇಲ್ಲೇ ನಿಂತಿರು, ಮಂಚ ರೆಡಿ ಮಾಡ್ತೀನಿ. ಯಾವ ಖುಷಿಗೆ? ಚಂದ್ರನ ಬತ್ತನಂತೆ, ನಾನು ಅವನು ಸೇರ್ಕೊಂಡು ಕೋಲು ಕೋಲನ್ನೇ ಮ್ಯಾಲೆ ಮುಸುಕಿನ ಹಿಂದುಲ್ ಗೋಲಿ ಮುಂದುಲ್ ಗೋಲಿ ಅಂತ ಆಡಕ್ಕೆ. ಇವತ್ತು ನನ್ನ ಪ್ರಸ್ತ. ನಿಮ್ ಪ್ರಸ್ಥಾನ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ಬಾ ಮಂಚ ಇಲ್ಲಿ ಬಚ್ಚಿ. ಏನ್ ಕೇಳ್ತಾ ಇದೀಯ? ಬಾತ್ರೂಮ್ಗೆ ಹೋದವನು ಟವಲ್ ಸುತ್ಕೊಳ್ಳೋದು ಮರ್ತರು ಪರವಾಗಿಲ್ಲ, ಬಾಗ್ಲ ಹಾಕೋದ್ ಮರ್ತ್ರ ಹೆಂಗೆ? ಬಾ, ನಾನೇನೋ ಒಂದು ಕೇಳ್ತೀನಿ, ಕೊಡ್ತೀರಾ? ಇವತ್ತು ಕೇಳಿಸ್ಕೊಳ್ಳೋದು ಏನೂ ಇಲ್ಲ, ಕಿತ್ಕೊಂಡು ತಿಂತಾ ಇರೋದೆ. ಏನ್ ಹೇಳಿ? ನಂಗೆ ಡೈವರ್ಸ್ ಬೇಕು. ಏನ್ ಹೇಳ್ತಾ ಇದೀಯಾ? ನನಗೆ ಸಾಂಬಾರ್ ಬೇಡ, ರಸಂ ಬೇಕು ನಂಗೆ ಕೇಳ್ತಾ ಇದೀಯಾ? ಡೈವರ್ಸ? ನನಗೆ 10 ವರ್ಷ ಆಗಿದೆ ಕಡೆ. ಅರ್ಥ ಮಾಡ್ಕೊ, ಪ್ರಸ್ತ ಮಾಡ್ಕೊಂಡು ಆಮೇಲೆ ಏನ್ ಡೈವರ್ಸ್ ಗಿವರ್ಸ್ ಎಲ್ಲ ಕೊಡ್ತೀನಿ. ಡೈವರ್ಸು ಡೈವರ್ಸ್ ಯಾಕೆ ಕೊಡ್ಬೇಕು? ನನ್ನ ಕೈಲಾಗಲ್ಲ. ಯಾಕೆ ಆಗಲ್ಲ? ಮಿಲನ ಸಿನಿಮಾದಲ್ಲಿ ಪಾರ್ವತಿ ಕೇಳಿಲ್ವಾ? ಪುನೀತ್ ಸರ್ ಕೊಟ್ಟಿಲ್ವಾ? ಅದು ಸಿನಿಮಾ ಕಡೆ, ಇದು ಜೀವನ ಅಲ್ಲ ಸರ್. ಅಂತ ಇಟ್ಟು ಸಿನಿಮಾದಲ್ಲಿ ಮೆಸೇಜ್ ನೋಡ್ಕೊ ಬಂದ್ರಿ, ಕಿತ್ತೋದ್ ಮುಸುಡಿ ಏನ್ ಸರ್ ನೋಡ್ಕೊ ಬಂದಿದೆ? ಅಲ್ಲ, ಆ ಚಂದ್ರ ನನ್ನನ್ನೇ ಯಾಕೆ ಸೆಲೆಕ್ಟ್ ಮಾಡ್ಬೇಕಾಗಿತ್ತು? ನೀವ್ ಇದುವರೆಗೂ 30 ಜನ ಪ್ರೇಮಿಗಳನ್ನ ಒಂದ್ ಮಾಡಿದಿರಂತೆ. ಅದಕ್ಕೆ ನಂದು ಒಂದಿರ್ಲಿ ಅಂತ ಮದ್ವೆ ಆದೆ. ಅಂದ್ರೆ ನಾನು ಒಂದ್ ಹುಡುಗನ ಲವ್ ಮಾಡಿದ್ದೀನಿ. ಅಲ್ಲಿ ನೋಡಿ, ಅವನೇ ನನ್ನ ಬಾಯ್ ಫ್ರೆಂಡ್. ನೀವ್ ಬನ್ರಿ, ಇಲ್ಲಿ ಯಾಕೆ ಓಡೋದ್ರಿ? ಈ ಹುಟ್ಟಿಗೆ ಆ ಇಟ್ಟು ಸಾಂಗ್ ಆಗ್ತಾ ಇದೆಯಾ? ಇವ್ನು ನೋಡಿದ್ರು ನಾನೇ ಓಡೋಗ್ಬೇಕು ಅನ್ಕೊತಾ ಇದ್ದೀನಿ, ನೀ ನೋಡಿದ್ರೆ ಇವನ್ ಜೊತೆ ಬ್ಯಾಗ್ ತಕ ಹೋಗ್ಬೇಕು ಅನ್ಕೊಂಡಿದೀಯಲ್ಲಿ. ಅದೇ ಮನಸ್ಸು ಮುಟ್ಕೊಂಡು ಹೇಳು, ಗಂಡನ್ಗೆ ಡಿವೋರ್ಸ್ ಕೊಟ್ಬಿಟ್ಟು ಅವನ ಜೊತೆ ಓಡೋಗಷ್ಟು ವರ್ತನೆ ಅವನು. ನಿನಗಿಂತ ವರ್ತೆ ರೀ. ಲವ್ ಬಗ್ಗೆ ಏನ್ರಿ ತಿಳ್ಕೊಂಡಿದ್ದೀರಾ? ಯಾವತ್ತಾದ್ರೂ ಲವ್ ಮಾಡಿದ್ರೆ ಅದ್ರ ಬೆಲೆ ಏನು ಅಂತ ಗೊತ್ತಾಗ್ತಿತ್ತು, ಅದ್ರ ನೋವೇನು ಅಂತ ಗೊತ್ತಾಗ್ತಿತ್ತು. ಅಪ್ಪೇ,
ನಾನು ಲವರ್ ಬಾಯ್ನೆ. ಎಲ್ಲೇ ಅವರೇ ನಮ್ ಗರ್ಲ್ ಫ್ರೆಂಡ್ ನೋಡು. ಅಯ್ಯಪ್ಪ ಹಿಂಗೆ 30 ಜನ ಸೇರಿಸ್ತಾ 30 ವರ್ಷ ಆಗೋಯ್ತು ಸರ್. ಯಾರೋ ಸುಂದ್ರಿ ಸಿಕ್ಕಿದ್ರು ಲವ್ ಮಾಡೋಣ ಅನ್ನೋ ಅಷ್ಟ್ರಲ್ಲಿ ಸೀಸನ್ನೇ ಮುಗಿಸ್ಬಿಟ್ರು. ಇವಳು ಸಿಕ್ಕಿದ್ಲು ಅಂದ್ಬಿಟ್ಟು ಮನೆ ಮಾರ್ಕೊಂಡು ನಾನು ಮದುವೆ ಆದ್ರೆ ಡಿವೋರ್ಸ್ ಕೇಳ್ತಾವಳಲ್ಲ ಸರ್. ಹಂಗೆಲ್ಲ ಡಿವೋರ್ಸ್ ಕೊಡಕ್ ಆಗಲ್ಲ ಕಡೆ, ಅರ್ಥ ಮಾಡ್ಕೋ. ಡಿವೋರ್ಸ್ ಕೇಳಿದ್ರೆ ಚಾಕು ತಗೋಬತ್ತವಳೆ. ಲಿಂಗಪ್ಪ ನಾನು ಎಂತಿಗೆ ಡಿವೋರ್ಸ್ ಬೇಕಂತೆ ಪ್ಲೀಸ್. ಹೌದಾ? ಓಕೆ ನೋಡಿ, ಅದು ಮಾತ್ರ ಸಿಗಲ್ಲ ನಿಮ್ಗೆ. ಬಿಡ್ತೀನಿ. ಅಯ್ಯಯ್ಯೋ, ಕಾಲೇಜಿಗೆ ಟೈಮ್ ಬೇರೆ ಆಯ್ತು, ಬಸ್ ಬೇರೆ ಮಿಸ್ ಆಯ್ತು ಅನ್ಸುತ್ತೆ. ಏನ್ ಮಾಡ್ಲಿ? ಮೊದ್ಲೇ ಈ ಏರಿಯಾ ಸರಿ ಇಲ್ಲ, ನಂತರ ಚೆನ್ನಾಗಿರೋ ಹುಡುಗಿರ್ ನೋಡಿದ್ರೆ ಹುಡುಗರು ಹಿಂದಿಂದನೇ ಬರ್ತಾರಂತೆ. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ? ಸಪ್ಪು ನಂಕಿ 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 ಸಪ್ಪು ನಂಕಿ ಯಾರೇ ಬೋಲ್ಬೋದು ಮಾತಾಡಕ್ಕಿಲ್ವಾ? ರೇ, ಮನೇಲಿ ಏನ್ ಅಕ್ಕ ತಂಗಿ ಇಲ್ವೇನೋ? ಮನೇಲಿ ಅಕ್ಕ ತಂಗಿರಿದ್ದಾರೆ, ಆದ್ರೆ ನನಗೆ ಅಂತ ಹೆಂಡತಿ ಇಲ್ವಲ್ಲ. ಮನೇಲಿ ಏನ್ ಹೇಳ್ಬಿಟ್ಟು ಬಂದಿದ್ಯಾ? ಮನೇಲಿ ಹೇಳಿ ಬಂದಿದ್ದೀನಿ, ಜಡ್ಜಸ್ಗೂ ಹೇಳಿದೀನಿ, ಕಂಟೆಂಟೆಂಟಸ್ಗೂ ಹೇಳಿದೀನಿ, ಆಡಿಯನ್ಸ್ಗೂ ಹೇಳಿದೀನಿ. ರೇ, ಹೋಗ. ಬಿಡು, ಬಿಡು, ಕಾಪಾಡಿ, ಕಾಪಾಡಿ. ನೋಡ, ನೀನೇನ್ ಹೀರೋ ಅನ್ಕೊಂಡಿದ್ಯಾ? ನಿನಗೆ ವಯಸ್ಸಾಗತ್ತೆ, ನಿನ್ ಕೈಲಿ ಏನೂ ಆಗಲ್ಲ. ಮೋಸ ಅಲ್ವಾ? ನೀನ್ ಹೊಡೆಯಕ್ ಬಂದಂಗ ನಾನು ಸುಮ್ನಿರ್ಲಿಲ್ವಾ? ನಾನು ಹೊಡೆಯಕ್ ಬಂದಂಗ್ಲೂ ನೀನ್ ಸುಮ್ನಿರ್ಬೇಕು. ರೆಡಿ? ದುಡ್ಡು ನಾನ್ ಕೊಟ್ಟಿವಲ್ಲ, ನೀನ್ ಓಡಿಸ್ಕೋಬೇಕು. ಹಂಗ ಮತ್ ಬೇಗ ಹೊಡಿ. ಥ್ಯಾಂಕ್ ಯು ಸೋ ಮಚ್. ಬರೀ ಥ್ಯಾಂಕ್ಸ್, ನನ್ ಹೊಟ್ಟೆ ತುಂಬಲ್ವಲ್ಲ. ಏನ್ರಿ ಕಾಪಾಡಿದ್ರೆ ಅಂತ ಥ್ಯಾಂಕ್ಸ್ ಹೇಳಿದ್ರೆ ಮೈ ಮೇಲೆ ಬೀಳ್ತೀರಾ? ಅಲ್ಲ, ಅವ್ನ ಅಷ್ಟೊಂದು ಕಷ್ಟಪಟ್ಟು ಹೊಡೆದಿ ಓಡಿಸಿದ್ದೀನಿ, ನೀವು ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಕ? ಮತ್ತಿನ್ನೇನ್ ಹೇಳ್ಬೇಕು? ನಿಮ್ಗೆ ಮದುವೆ ಆಗಿದ್ಯಾ? ನಿಮ್ಗೆ ಬಾಯ್ ಫ್ರೆಂಡ್ ಇದ್ದಾನ? ಇಲ್ಲ. ಯಾರು ಮಾಡ್ಕೊಳಕ್ ಹೋಗ್ಬೇಡಿ. ಯಾಕೆ? 5 ವರ್ಷದಿಂದ ನಾನ್ ನಿಮ್ ಹಿಂದೆ ಬಿದ್ದಿದ್ನಲ್ಲ, ನಾನ್ ನಿಮ್ ಬಾಯ್ ಫ್ರೆಂಡ್ ಆಗ್ತೀನಿ. ನಿಮಗ್ ಮಗಳಿದಾಳ? ಏಕೆ? ಯಾರನ್ನು ಮಾಡ್ಕೊಳಕ್ ಹೋಗ್ಬೇಡಿ ಅಂದೆ. ಏಕೆ? ನಾನೇ ಮಗಳಾಗ್ ಬರ್ತೀನಿ. ವಾಟ್ ಎ ಜೋಕ್ಯಾ. ಯಾಕೆ? ನಾನ್ ನಿಮ್ನ ಮದುವೆ ಆಗೋಣ ಅಂತ ಇದ್ದೀನಿ, ಮಗಳಾಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ. ಕನ್ನಡಿಲಿ ಮುಖ ನೋಡ್ಕೊಳ್ಳೋ ಅಭ್ಯಾಸ ಏನಾದ್ರೂ ಇದೆಯಾ? ಅದೆಲ್ಲ ಕಾನ್ಫಿಡೆಂಟ್ ಇಲ್ದಿರೋ ಚಿಲ್ಲರ್ ಮಂಜು ಅಂತಾರ ಮಾಡ್ಬೇಕು. ನನ್ನಂತ ಸ್ಮಾರ್ಟ್ ಗೈಸ್ ಅಲ್ಲ. ಮದುವೆ ಬಗ್ಗೆ ಮಾತಾಡೋಣ ಅಂತ ಫೋನ್ ಮಾಡ್ದೆ. ಮಾಮ್ಸ್, ನಿನ್ಗೆ ಏನಾರ ಬುದ್ಧಿ ಇದೆಯಾ? ಕಾನೂನು ಗೊತ್ತಿದ್ಯಾ? ನನ್ಗೆ ಈಗ ತಾನೇ 17 ತುಂಬಿ 18 ನೆಗಿತೈತೆ. ಮದುವೆ ಅಂತೀಯಲ್ಲ. ಹಾಗಾದ್ರೆ ನಾನೇನ್ ಹುಡುಗಿ ನೋಡೋದ್ ಬೇಡ್ವಾ? ಬೇಡ ಮಾಮ್ಸ್, ನಾನು ಆಲ್ರೆಡಿ ಒಂದು ಹುಡುಗಿನ ನೋಡಿದ್ದೀನಿ. ಅವಳು ಹೇಗಿದ್ದಾಳೆ ಗೊತ್ತಾ? ಲೌಡ್ ಸ್ಪೀಕರ್ ಅಲ್ಲಿ ಕೇಳಿಸ್ತೀನಿ, ಕೇಳಿಸ್ಕೊ. ಅವಳ ಕೂದಲು ರೇಷ್ಮೆ ದಾರ, ಅವಳ ಕಣ್ಣು ಅರಳಿದ ತಾವರೆ, ಅವಳ ಮೂಗು ಕಪ್ರ ಮೂಗು, ಅವಳ ಕೆನ್ನೆ ಬೆಣ್ಣೆ. ಕ್ಯೂಟ್ ಪುಟ್ಟ. ಇವನಿಗೆ ಚಟ್ಟ ಹೊತ್ತ ವಯಸ್ಸಾಗಿದೆ, ಪುಟ್ಟ ಅಂತವಳಪ್ಪ. ಯಾರ್ ಪುಟ್ಟ ಅದು? ಅಮ್ಮ, ನೀನ್ ಸೊಸೆ ಅಮ್ಮ. ಈಗ ತಾನೇ ನೋಡಿದ್ದೀನಿ, ಪ್ರಪೋಸ್ ಮಾಡಿದ್ದೀನಿ, ಅಲ್ಲಿ ಇಲ್ಲಿ ಸುತ್ತಾಡಿ ನಾನು 3 ದಿನದಲ್ಲಿ ಮದುವೆ ಫಿಕ್ಸ್ ಮಾಡ್ತೀನಿ, ಸುಮ್ನಿರು. ಕಿರಣ್, ಏನು? ನಾನು ಇದುವರೆಗೂ ಯಾವ ಹುಡುಗಿಗೂ ಲವ್ ಮಾಡ್ತೀನಿ ಅಂತ ಹೇಳೇ ಇಲ್ಲ. ಅದು ನಿನ್ ನೋಡಿದ್ಮೇಲೆ ಮಾತ್ರ. ನೋಡಿ ಅಂಕಲ್, ಅಂಕಲ್ ಅಂತ ಇಂಗ್ಲಿಷ್ ನಲ್ಲಿ ಕರೆಯ ಬದಲು ಕನ್ನಡದಲ್ಲಿ ನಿಮ್ಮ ಮಾವ ಅಂತ ಕರಿಬಾರ್ದ? ಇಂಗ್ಲಿಷ್ ಅಲ್ಲಿ ಚಿಕ್ಕಪ್ಪಂಗು ಅಂಕಲೇ ಅಂತ ಕರೆಯೋದು. ಇಂಗ್ಲಿಷ್ ನಾ ಬಡಿಯ. ಕನ್ನಡದಲ್ಲಿ ಹೇಳ್ತೀನಿ, ನನ್ ಮದ್ವೆ ಆಗ್ತೀಯಾ?
ಲೇ ಹೋಗೋ ಬಾರೋ ಅಂದ್ಬಿಡ್ತೀನಿ ಅಷ್ಟೇ, ಅಷ್ಟೇ ಮರ್ಯಾದೆ ನಿನಗೆ. ಕಿರಣ್, ನನ್ಗೂ ಅದೇ ಆಸೆ ನಿನ್ ಕೈಲಿ ಹೋಗೋ ಬಾರೋ ತಪ್ಕೊಳ್ಳೋ ಮುದ್ ಮಾಡು ಅಂತ ಹೇಳ್ಸ್ಕೋಬೇಕು ಅಂತ. ನೋಡಿ ವಯಸ್ಸಾಗಿದೆ ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ ಅಷ್ಟೇ. ಕಿರಣ್, ಯಾಕೆ ನನ್ನ ವಯಸ್ಸಾಗಿದೆ ಮುದ್ಕ ಮುದ್ಕ ಅಂತ ಇದ್ ಮಾಡ್ತೀಯ? ಕರೆಕ್ಟ್ ಆಗಿ ಹೇಳು, ಕಣ್ಣಲ್ಲಿ ಕಣ್ಣಿಟ್ಟು ಏನ್ ಅನ್ನಿಸ್ತಾ ಇದೆ? ಕಿರಣ್, ಇಲ್ಲಿ ಕೂತಿರೋ ಗೂಬೆಗಳಿಗೆ ಎದುರ್ಕೋಬೇಕಾದ ಅವಶ್ಯಕತೆ ಇಲ್ಲ. ಕರೆಕ್ಟ್ ಆಗಿ ಹೇಳು, ಏನ್ ಅನ್ನಿಸ್ತಾ ಇದೆ ಅಂತ. ಅನ್ನಿಸ್ತಾ ಇದೆ. ಏನ್ ಅನ್ನಿಸ್ತಿದೆ? ಸತ್ತೋಗಿರೋ ನಮ್ ತಾತ ನೆನ್ ಬರ್ತಾವ್ರೆ. ನಿಮ್ ತಾತ ಯಾಕೆ ಬಂದ? ನೀನ್ ಏನ್ ಮೂಸಾಕ್ ಬಂದನ? ಕಿರಣ್, ನನಗೆ ಕೋಪ ತುಸ್ಬೇಡ. ನನ್ ಕೋಪ ಹತ್ರ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಾನು ಹುಚ್ಚ ನನ್ನ ಮಗ. ನೋಡು, ನೀವು ಹೊಡೆದ್ರೆ ಅಲ್ಲೂ ಜನತೆ ಎಲ್ಲ ಉದ್ರೋಗ್ಬಿಡ್ಬೇಕು. ಹೇಳ್ತಾ ಇದ್ದೀನಿ, ಕೇಳಿಸ್ಕೋ. ಕೇಳಿಸ್ಕೋ, ನನ್ನ ಹೃದಯ. ನಿನ್ ಕೈ ಏನಾಗುತ್ತೆ? ಪೊಲೀಸ್! ಪೊಲೀಸ್! ಕಿರಣ್, ಮಗು ಹಿಂದೆ ಯಾಕೋ ಬಿದ್ದಿದ್ಯಾ? ಕೆಡಿಕರಣ ಅಂತ. ನೋಡು, ನೋಡೋಕೆ 60 ವರ್ಷದ ಮುದ್ಕ ತರ ಕಾಣ್ತಿದ್ಯಾ. ಹೆಣ್ಮಕ್ಳು ಅಂದ್ರೆ ಏನೋ ಅನ್ಕೊಂಡಿದ್ಯಾ? ಹೆಣ್ಣು ಸಹನೆಯಲ್ಲಿ ಇದ್ರೆ ಭೂಮಿ ತಾಯಿ ಆಗ್ತಾಳೆ. ಅದೇ ಕೋಪ ಬಂದ್ರೆ ಭದ್ರಕಾಳಿ ಆಗ್ತಾಳೆ. ಭದ್ರಕಾಳಿ ಆಗ್ತಾಳೆ. ಮಂಜ ಈ ಸರಿ ಥೀಮು ಮದುವೆ ಕಾನ್ಸೆಪ್ಟ್ ಅಂತ ಹೇಳಿದ್ದೆ ಮೇಡಮ್. ಹುಡುಗರೆಲ್ಲ ಬಾಗಿಣ ತಂದು ನನಗೆ, ನೀನು ಮದುವೆ ಕಾನ್ಸೆಪ್ಟ್ ಅಂದ್ರೆ ಸಖತ ಮಾಡ್ತೀಯ, ಬಟ್ ನೈಟ್ ಮಾಡ್ಲೇಬೇಕು ಅಂತ ಕೇಳ್ಕೊಂಡ್ರು ಮೇಡಮ್. ಅದಕ್ಕೋಸ್ಕರ ಬಂದಿದ್ದೀನಿ. ಈ ವರ್ಷದಲ್ಲಿ ಮೊದಲೇ ಸಲ ಪಂಚೆ ಮೇಲೆ ಕಟ್ತಾ ಇದ್ದೀನಿ, ಕೈಗೆ ಹೂವ ಮುಡ್ತಿದ್ದೀನಿ. ನಾನು ಪ್ರತಿ ಸಲ ಈ ಗೆಟಪ್ ಅಲ್ಲಿ, ಸ್ಟೇಜ್ ಈ ಸೆಟಪ್ ಅಲ್ಲಿ ಜಡ್ಜಸ್ ಏನಾಗುತ್ತೋ ಅಂತ ಪಿಕಪ್ ಅಲ್ಲೇ ಕಾಯ್ತಾ ಇರ್ತಾರೆ. ಆದ್ರೆ ಏನು ಆಗಲ್ಲ. ಇಷ್ಟು ಸಲ ಡಿಸ್ಟರ್ಬ್ ಮಾಡ್ತಿದ್ದು ನಮ್ ಕೋರ್ಟ್ ಇಷ್ಟಲ್ಲ ಮೇಡಮ್, ಡೈರೆಕ್ಷನ್ ಟೀಮು. ಅದಕ್ಕೆ ಈ ಸಲ ಸ್ಕಿಟ್ ಟೆಲಿಕಾಸ್ಟ್ ಆಗಲ್ಲ ಅಂದ್ರೂ ಪರವಾಗಿಲ್ಲ, ಕಂಟೆಂಟ್ಗೆ ನ್ಯಾಯ ಕೊಟ್ಟೆ ಹೋಗೋದು. ಇದು ನನ್ನ ಹೆಂಡತಿ ಒತ್ಕೊಂಡಿರೋ ಬೆಡ್ಶೀಟು. ಇದು ನನ್ನ ಹೆಂಡತಿ ಹಣೆ.